ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೀಫಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಹುಡುಗಿ ಹೊಸ ಅಡುಗೆ ಕಾರ್ಯಕ್ರಮಕ್ಕೆ. ಇವತ್ತು ಫ್ರೆಂಡ್ಸ್ ನಾವು ಚನಾ ಮಸಾಲ ಅಂತ ಡಿಶ್ನ ಮಾಡಕ್ಕೆ ಹೋಗ್ತಿದ್ದೀವಿ. ಫ್ರೆಂಡ್ಸ್ ಇದನ್ನು ಕಡಲೆಕಾಳಲ್ಲಿ ಮಾಡೋದು. ಫಸ್ಟು ಒಂದು ಲೋಟದಲ್ಲಿ ಕಡಲೆಕಾಳು ತಗೊಳ್ಳಿ. ಒಂದು ಲೋಟ ಕಡಲೆಕಾಳು ತಗೊಂಡು ಅದನ್ನು ಒಂದು ಸ್ವಲ್ಪ ನೀರಲ್ಲಿ ನೆನೆ ಹಾಕಬೇಕು. ಬೆಳಿಗ್ಗೆ ಹಾಕಿದ್ರೆ ಸಂಜೆ ತನಕ ಅದು ನೆನೆಸಿ ಆಮೇಲೆ ದಪ್ಪ ಆಗುತ್ತೆ. ಆಗ ಫ್ರೆಂಡ್ಸ್ ರಾತ್ರಿ ನೆನೆ ಹಾಕಿದ್ರೆ ಬೆಳಿಗ್ಗೆ ತನಕ ಅದು ದಪ್ಪ ಆಗಿರ್ತವೆ. ಅಂದರೆ ರಾತ್ರಿನೂ ಹಾಕ್ಬೋದು, ಬೆಳಿಗ್ಗೆಯಿಂದ ಸಂಜೆ ತನಕನೂ ಹಾಕ್ಬೋದು, ಅದು ದಪ್ಪ ಆಗುತ್ತೆ. ಅದಾದಮೇಲೆ ಅದು ನೋಡಿ ಫ್ರೆಂಡ್ಸ್ ಹೇಗೆ ಅದು ದಪ್ಪ ಆಗಿದ್ದಾವೆ. ನೋಡಿ ಫ್ರೆಂಡ್ಸ್, ಆ ಥರ ನೆನೆಸಾದ್ಮೇಲೆ ಈ ಥರ ದಪ್ಪಗಾಗುತ್ತೆ. ಆ ಥರ ದಪ್ಪದಾದ್ಮೇಲೆ ಆ ನೀರನ್ನು ಎಸ್ಬಿಡಿ. ನೋಡಿ ಕೈಯಿಂದ ಮುರಿದ್ರೆ ಮುರ್ಕೋತವೆ ಅದು. ಆಗ ಚೆನ್ನಾಗಿ ನೆಂದಿದ್ದಾವೆ ಅಂತ ನಾವು ತಿಳ್ಕೊಬೇಕು. ಫ್ರೆಂಡ್ಸ್ ಅದಾದಮೇಲೆ ಆ ನೀರಿದೆಯಲ್ಲ ನೆನೆಸಿರೋದು, ಅದನ್ನು ಎಸ್ಬಿಟ್ಟು ಒಂದು ಕುಕ್ಕರಲ್ಲಿ ಅದು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಮೇಲೆ ಒಂದು 1/2 ಸ್ಪೂನು ಇದು ಉಪ್ಪು ಹಾಕೋಬೇಕು ಅದರಲ್ಲೇ. ಅದಾದಮೇಲೆ ಫ್ರೆಂಡ್ಸ್ 2 ವಿಷಲ್ ತಗೊಳ್ಳಿ. ಅದಾದಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ 2 ಮೀಡಿಯಮ್ ಸೈಜವು ಈರುಳ್ಳಿ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಸ್ವಲ್ಪ ಸಾಸಿವೆ, 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಳ್ಳಿ ಫ್ರೆಂಡ್ಸ್. ಅದಕ್ಕೆ ಕಡಲೆಕಾಳು ರೆಸಿಪಿಯನ್ನು ಮಾಡೋಕ್ಕೆ ಚಾಟ್ ಮಸಾಲ ಅಥವಾ ಚನಾ ಮಸಾಲ ಅಂತಲೂ ಹೇಳ್ಬೋದು. ಇವಾಗ ಪ್ಯಾನ್ ಹೀಟ್ ಮಾಡೋಕ್ಕೆ ಮಡಗಿ, ಅದಾದಮೇಲೆ 2 ಸ್ಪೂನ್ ಆಯಿಲ್ ಹಾಕೋಬಿಡಿ. ಅದು ಕಾಯಾದ್ಮೇಲೆ ಒಂದು ಸ್ವಲ್ಪ ಸಾಸಿಗೆ ಅದು ಮಡಿಕೊಂಡಿದ್ವಲ್ಲ ಅದು ಹಾಕಿ, ಅದಾದಮೇಲೆ ಈರುಳ್ಳಿ ಅದರಲ್ಲೇ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸಿ ಫ್ರೆಂಡ್ಸ್. ಅದು 5 ಮಿನಿಟ್ಸ್ ಚೆನ್ನಾಗಿ ಬೇಯ್ಕೋಬೇಕು. ಅಂದರೆ ಫುಲ್ಲು ಬೇಯಿಸಬಾರ್ದು ನಾವು, ಅದು ಕ್ರಿಸ್ಪಿಯಾಗಿರಬೇಕು. ಅಂದರೆ 5 ಮಿನಿಟ್ಸ್ ಬೇಯಿಸ್ಕೋಬೇಕು. ಆ ಥರ ಕರೆಕ್ಟಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು. ಆ ಥರ 5 ಮಿನಿಟ್ಸ್ ಆಡಿಸ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್ ಈ ಥರ 5 ಮಿನಿಟ್ಸ್ ಆಡಿಸ್ಕೋಬೇಕು. ಅದಾದಮೇಲೆ 5 ಮಿನಿಟ್ಸ್ ಆದಮೇಲೆ ಅದರಲ್ಲಿ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು. ಅಂದರೆ ಒಂದು 2 ಮಿನಿಟ್ಸ್ ಅದನ್ನು ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆ. ಅದಾದಮೇಲೆ ಇವಾಗ 5 ಮಿನಿಟ್ಸ್ ಆದಮೇಲೆ ಅದರಲ್ಲಿ ಇದು ಕಡಲೆಕಾಳು ಬೇಯಿಸ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದನ್ನು ನೀರೆಲ್ಲ ಸೋಸ್ಕೊಂಡು ಇಟ್ಕೊಂಡು ಅದಾದಮೇಲೆ ಮಿಕ್ಸ್ ಮಾಡಿಬಿಡಿ ಇದರಲ್ಲಿ. ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಅದೆಲ್ಲ ಈರುಳ್ಳಿ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡಾದಮೇಲೆ ಫ್ರೆಂಡ್ ನಮ್ಮ ಚನಾ ಮಸಾಲ ಅಥವಾ ಚನಾ ಚಾಟ್ ರೆಡಿ ಆಗುತ್ತೆ. ಅದಾದಮೇಲೆ ಸಿಮ್ಮನ್ನು ಆಫ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಾದಮೇಲೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆಡಿಸ್ಕೊಳ್ಳಿ. ಕಡಲೆಕಾಳು ಬಿಸಿ ಇತ್ತಲ್ಲ, ಅದಕ್ಕೆ ನಾನು ಜಾಸ್ತಿ ಬೇಯಿಸಕ್ಕೆ ಹೋಗಿಲ್ಲ. ಮತ್ತು ಇದರಲ್ಲಿ ಅದಕ್ಕೆ ಬಿಸಿಯಾಗಿರೋದು, ಅದು ಬಿಸಿಯಾಗಿತ್ತಲ್ಲ, ಕುಕ್ಕರಿಂದ ಡೈರೆಕ್ಟ್ ಹಾಕಿರೋದಲ್ವಾ, ಅದಕ್ಕೆ ಬಿಸಿಯಾಗಿದೆ. ಆಫ್ ಮಾಡಿಬಿಟ್ಟು ಈ ಥರ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಚನಾ ಮಸಾಲ ಅಥವಾ ಚನಾ ಚಾಟ್ ಅಂತೀವಿ ಇದನ್ನು. ಸಿಂಪಲ್ ಆಗಿದೆ ರೆಸಿಪಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ಹೊಸ ಅಡುಗೆ ರೆಸಿಪಿನ ನಾನು ತರ್ತಿರ್ತೀವಿ ಫ್ರೆಂಡ್ಸ್. ಓಕೆ.